ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ವೃಷಭ ರಾಶಿ ವೃಷಭ ಲಗ್ನದವರೆಗೆ ಈ ಆಗಸ್ಟ್ ಮಾಸದಲ್ಲಿ ದ್ವಾದಶ ರಾಶಿ ಫಲಗಳು ನೋಡುವುದಾದರೆ ಗೋಚಾರದಿಂದ ಯಾವ ರೀತಿ ಅನುಕೂಲವಾಗಿರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳ ಮುಖಾಂತರ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ತಂದಿದ್ದೇವೆ. ಮುಖ್ಯವಾಗಿ ವೃಷಭ ರಾಶಿಯಲ್ಲಿ ನಾವು ನೋಡುವುದಾದರೆ ಕೃತಿಕ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರದ ಪಾದಗಳಲ್ಲಿ ಜನಿಸಿರುವಂತಹ ಜಾತಕರು ವೃಷಭ ರಾಶಿಗೆ ಸೇರುತ್ತಾರೆ. ರಾಶ್ಯಾಧಿಪತಿ ಶುಕ್ರನಾಗಿರುತ್ತಾರೆ. ಇದೇ ರಾಶಿಯಲ್ಲಿ ಚಂದ್ರ ಉಚ್ಚಸ್ಥಿತಿಯನ್ನು ನೀಡಿರುವಂತಹ ಕಾರಣದಿಂದ ಕೆಲವೊಂದು ಇವರ ಗುಣ ಲಕ್ಷಣಗಳು, ಜೀವನ ವಿಧಾನವನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಈ ವೃಷಭ ರಾಶಿ ಸ್ತ್ರೀಲಿಂಗವಾಗಿರುತ್ತೆ. ಕಾಲಪುರುಷನ ಅಂಗಗಳಲ್ಲಿ ಮುಖ ಭಾಗವು ಇವರದು ಆಗಿರುತ್ತೆ. ಈ ಸ್ಥಿರ ರಾಶಿ ಆಗಿರೋದರಿಂದ ಇವರಿಗಿರುವಂತಹ ಅಭಿಪ್ರಾಯಗಳಲ್ಲಾಗಿರಬಹುದು, ಯೋಚನೆಗಳಲ್ಲಾಗಿರಬಹುದು, ಈ ಕೆಲವೊಂದು ನಿರ್ಧಾರಗಳಲ್ಲಾಗಿರಬಹುದು ಸ್ಥಿರವಾದಂತಹ ಒಂದು ಮನೋಭಾವನೆಯನ್ನು ಹೊಂದಿರುವಂತಹ ರಾಶಿ ಜಾತಕರು ವೃಷಭ ರಾಶಿಯವರು ಆಗಿರುತ್ತಾರೆ. ಮುಖ್ಯವಾಗಿ ಈ ರಾಶಿಯವರ ಮುಖದಲ್ಲಿ ಒಂದು ಅದ್ಭುತವಾಗಿರುವಂತಹ ಕಲೆ, ಒಂದು ಅದ್ಭುತವಾಗಿರುವಂತಹ ಒಂದು ಅಟ್ರಾಕ್ಷನ್ ಅನ್ನೋದು, ಆಕರ್ಷಣೆ ಅನ್ನೋದು ನಾವು ಕಾಣಬಹುದು. ಮುಖ್ಯವಾಗಿ ಈ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಸೆಲ್ಫ್ ಮೇಡ್, ಅಂದರೆ ಸೆಲ್ಫ್ ಲವ್ ಆಗಿರ್ತಾರೆ. ಅಂದರೆ ಅವರ ಮೇಲೆ ಅವರಿಗೆ ವಿಪರೀತವಾಗಿರುವಂತಹ ಒಂದು ಪ್ರೀತಿ ಅನ್ನೋದಿರುತ್ತೆ. ಯಾವಾಗಲೂ ಮಿರರಲ್ಲಿ ನೋಡಿಕೊಳ್ಳೋದು, ಸೌಂದರ್ಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ತಮ್ಮನ್ನು ತಾವು ಜಾಸ್ತಿ ಸೆಂಟರ್ ಆಫ್ ಅಟ್ರಾಕ್ಷನ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂದರೆ ಎಲ್ಲಾದರೂ ಒಂದು ಶುಭಾರಂಭಕ್ಕೆ, ಸಮಾರಂಭಕ್ಕೆ, ಒಂದು ಪಾರ್ಟಿ ಈವೆಂಟ್ಗೆ ಹೋದರೆ ತಾವೇ ಎಲ್ಲರ ದೃಷ್ಟಿಯಲ್ಲಿ ಬೀಳಬೇಕು ಅನ್ನುವಂತಹ ಒಂದು ಈ ಬಲವಾಗಿರುವಂತಹ ಆಸೆ ಇವರಲ್ಲಿ ಇರುತ್ತೆ. ಅದೇ ರೀತಿ ಶುಕ್ರ ಅಧಿಪತಿಯಾಗಿರೋದರಿಂದ ಚಂದ್ರ ಇದೇ ರಾಶಿಯಲ್ಲಿ ಚಂದ್ರನ ಕಳೆಯಂತೆ ಇವರ ಮುಖದಲ್ಲಿಯೂ ಇವರ ಸೌಂದರ್ಯದಲ್ಲಿಯೂ ಅಷ್ಟು ಅದ್ಭುತವಾಗಿರುವಂತಹ ಸೌಂದರ್ಯವನ್ನು ಪ್ರಸಾದಿಸುತ್ತಾನೆ ಈ ವೃಷಭ ರಾಶಿ ಜಾತಕರಿಗೆ. ಮುಖ್ಯವಾಗಿ ಈ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಈ ಸಿನಿ, ನಾಟಕ ಮತ್ತು ಈ ಮೀಡಿಯಾದಲ್ಲಿ ಕೆಲಸ, ಅಂದರೆ ಅವರ ವೃತ್ತಿಗಳಲ್ಲಿ ಮಾಡಿಕೊಂಡಿರುತ್ತಾರೆ. ಈ ನಟನಾ ಅಂಶಗಳು ಇವರಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಈ ಕೆಲವೊಂದು ಭಾವನೆಗಳನ್ನು ವ್ಯಕ್ತೀಕರಣ ಮಾಡುವಂತಹ ಸಂದರ್ಭಗಳಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡುವುದರಲ್ಲಿ ಸಹ ಈ ಅದ್ಭುತವಾಗಿರುವಂತಹ ಒಂದು ನಿಪುಣತೆಯನ್ನು ಹೊಂದಿರುವಂತಹ ಜಾತಕರು ನಾವು ಈ ವೃಷಭ ರಾಶಿಯಲ್ಲಿ ನೋಡಬಹುದು. ಮುಖ್ಯವಾಗಿ ಯಾರ ಸಹಾಯ ಸಹಕಾರವಿಲ್ಲದೆ ಅವರು ತಮ್ಮೊಂದಿಗೆ ತಾಮೇ ಕೆಲವೊಂದು ವಿಷಯಗಳಲ್ಲಿ ಉನ್ನತ ಹುದ್ದೆಗೆ, ಅಂದರೆ ಬಾಲ್ಯದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ, ಎಂತಹ ಸಮಸ್ಯೆಗಳಿಂದ ಇರುವಂತಹ ವ್ಯಕ್ತಿಗಳಾದರೂ ಇವರ ರಾಶಿಯ ಚಿಹ್ನವೇ ಈ ವೃಷಭ ರಾಶಿಯಾಗಿರುತ್ತೆ. ಅಂದರೆ ಎತ್ತು ಹೋರಿ ಅಂತ ಹೇಳ್ತೀವಿ. ಅದು ಎಷ್ಟು ಕಷ್ಟಪಟ್ಟುತ್ತೆ ಅಂದರೆ ಈ ತಮ್ಮ ಯಜಮಾನಿ ಅಥವಾ ರೈತರಿಗೋಸ್ಕರ, ಅದೇ ರೀತಿ ಇವರ ಜೀವನದಲ್ಲಿ ಕಷ್ಟಪಟ್ಟು 4 ಜನರಲ್ಲಿ ಗೌರವವನ್ನು, ಹೆಸರನ್ನು ಪಡೆಯುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಪ್ರಾಮಾಣಿಕರಾಗಿರುತ್ತಾರೆ. ಯಾರ ಮುಂದೆ ಕೈಚಾಚುವಂತಹ ಒಂದು ಅವಲಕ್ಷಣವು ಇವರಲ್ಲಿ ಇರುವುದಿಲ್ಲ. ಸ್ವಾಭಿಮಾನ ಇರುವಂತಹ ವ್ಯಕ್ತಿಗಳು ಆಗಿರುತ್ತಾರೆ ಈ ವೃಷಭ ರಾಶಿ ಜಾತಕರು. ಎಷ್ಟು ಕಷ್ಟಗಳು ಮನಸ್ಸಲ್ಲಿ ಎಷ್ಟು ನೋವಿದ್ದರೂ ಕೂಡ ಇವರಿಗೆ ನಟನೆ ಎಂದರೆ ಇಷ್ಟವಲ್ಲವೇ. ಆದ್ದರಿಂದ ಆ ವಿಷಯಗಳು, ಒಳಗಡೆ ಇರುವಂತಹ ಕೆಲವೊಂದು ವಿಷಯಗಳು ರಹಸ್ಯವಾಗಿ ಇವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಅಂದರೆ ತುಂಬ ಆ್ಯಕ್ಟಿವ್ ಆಗಿ ನಗ್ನಗ್ತಾ ಎಲ್ಲರ ಜೊತೆ ಇರುತ್ತೆ. ಬಟ್ ಹೃದಯಾಂತರಾಳಗಳಲ್ಲಿ ಅಡಗಿರುವಂತಹ ದುಃಖವನ್ನು ಮುಖದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಅಥವಾ ಹೊರಗಡೆ ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ. ಮುಖ್ಯವಾಗಿ ಈ 2nd ಮತ್ತು 5th ಲಾರ್ಡ್ ಬುಧ ಆಗಿರೋದರಿಂದ ಮುಖ್ಯವಾಗಿ ಇವರಿಗೆ ಈ ವ್ಯಾಪಾರ, ಬಿಸ್ನೆಸ್ ಅನ್ನೋದು ಅದ್ಭುತವಾಗಿ ಅಂದರೆ ಕೂಡಿ ಬರುತ್ತೆ. ಏನಾದರೂ ಒಂದು ಬಿಸ್ನೆಸ್ಸನ್ನು, ವ್ಯಾಪಾರ ವ್ಯವಹಾರಗಳಲ್ಲಿ ಏನಾದರೂ ಕೈ ಹಿಡಿದ್ರೆ ಅದ್ಭುತವಾಗಿರುವಂತಹ ಲಾಭಗಳನ್ನು ಪಡೆಯೋದಕ್ಕೆ, ಅದ್ಭುತ ರೀತಿಯಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಅದ್ಭುತವಾಗಿರುವಂತಹ ವಿಲಾಸಿತ ವಸ್ತುಗಳನ್ನು ಮತ್ತು ಅಲಂಕಾರ ವಸ್ತುಗಳನ್ನು, ಸೌಂದರ್ಯಕ್ಕೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಕೊಡುವುದರಿಂದ ಅವರಿಗೆ ಈ ಜನರ ದೃಷ್ಟಿ ಮತ್ತು ಇವರನ್ನು ನೋಡಿರುವಂತಹ ಕೆಲವೊಂದು ಜನರು ಈರ್ಷ್ಯೆ, ಅಸೂಯೆಗಳಿಂದ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಅಂದರೆ ಅಷ್ಟು ಅದ್ಭುತ ರೀತಿಯಲ್ಲಿ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ತಾ ಇರ್ತಾರೆ. ಅದೇ ರೀತಿ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಪುರುಷರು ಮುಖ್ಯವಾಗಿ ಸ್ತ್ರೀಯರ ಜೊತೆ
ಅಂದರೆ ಕೆಲವೊಂದು ವಿಷಯಗಳಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಸ್ತ್ರೀಯರೊಂದಿಗೆ ವ್ಯವಹಾರಗಳು ಮಾಡುವಾಗ, ಮಾತಾಡುವಾಗ, ಪ್ರತಿಯೊಂದು ವಿಷಯದಲ್ಲಿಯೂ ಇವರು ತುಂಬ ಜಾಗರೂಕತೆಯಿಂದ ಇವರು ಅವರೊಂದಿಗೆ ಗೌರವದಿಂದ ಮತ್ತು ಪ್ರೀತಿ ಅಭಿಮಾನದಿಂದ ವರ್ತನೆ ಮಾಡಬೇಕಾಗಿರುತ್ತೆ. ಯಾಕಂದರೆ ಕೆಲವೊಂದು ಸಂದರ್ಭಗಳು ಇವರಿಗೆ ಈ ಸ್ತ್ರೀಯರಿಂದ ಕೆಲವೊಂದು ವಿವಾದಗಳಿಗೆ ಸಿಲುಕಿ ಅನೇಕ ವಿಷಯವಾಗಿರುವಂತಹ ಕೋರ್ಟು, ಕಚೇರಿ, ಪೊಲೀಸ್ ಕೇಸ್ ಇತ್ಯಾದಿ ವಿಷಯಗಳಿಗೆ ಹೋಗಬೇಕಾಗಿರುತ್ತೆ. ಆದ್ದರಿಂದ ಸ್ತ್ರೀಯರ ಒಡನೆ ವರ್ತನೆ ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಗೌರವ ಪೂರಿತವಾಗಿ ವರ್ತನೆ ಮಾಡಬೇಕಾಗಿರುತ್ತೆ. ಮುಖ್ಯವಾಗಿ ಇವರ ಸಂಪಾದನೆಯಲ್ಲಿ ಇವರಿಗೆ ಬರುವಂತಹ ಆದಾಯವಾಗಿರಬಹುದು, ಲಾಭಗಳಾಗಿರಬಹುದು, ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ತುಂಬ ರಹಸ್ಯವಾಗಿ ಇವರು ಈ ವಿಷಯಗಳಲ್ಲಿ ಈ ಗೋಪ್ಯತೆಯನ್ನು ಪಾಲಿಸ್ತಾ ಇರ್ತಾರೆ. ಅದೆಷ್ಟೇ ಬರಲಿ, ಅದೆಷ್ಟೇ ಸಂಪಾದನೆ ಇರಲಿ, ಇವರಿಗಿರುವಂತಹ ಕೋರಿಕೆಗಳ ಮುಖಾಂತರ ಹೊರಗಡೆ ಸಮಾಜಕ್ಕೆ ತೋರಿಸ್ಕೊಳ್ತಾರೆ. ಅಂದರೆ ವಿಲಾಸವಾಗಿರುವಂತಹ ವಸ್ತುಗಳ ಮೇಲೆ ಅಥವಾ ಒಂದು ಲಕ್ಸುರಿ ಲೈಫ್ ಸ್ಟೈಲ್ನ ಬ್ರ್ಯಾಂಡೆಡ್ ವಸ್ತುಗಳನ್ನು ಅಥವಾ ಇವರು ಪರ್ಚೇಸ್ ಮಾಡುವಂತಹ ವಾಹನಗಳ ಮುಖಾಂತರ ಇವರಲ್ಲಿ ಇಷ್ಟೊಂದು ಸಂಪಾದನೆ ಮಾಡುವಂತಹ ಶಕ್ತಿ ಇದೆಯಾ ಅನ್ನೋದು ಇವರು ಅವ್ರ ಲೈಫ್ ಸ್ಟೈಲ್ ಜೀವನ ವಿಧಾನದ ಮೇಲೆ ಸಮಾಜಕ್ಕೆ ಗೊತ್ತಾಗುತ್ತೆ ವಿನಃ ಬೇರೆಯವರ ಹತ್ರ ಹೇಳ್ಕೊಳ್ಳೋಕ್ಕೆ ಇಷ್ಟಪಡುವುದಿಲ್ಲ. ಮುಖ್ಯವಾಗಿ ತಾಯಿ ತಂದೆಯ ಸಹಕಾರ, ಆಶೀರ್ವಾದ ಇವರ ಮೇಲೆ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ ಈ ಪ್ರೀತಿ ಪ್ರೇಮ ವಿಷಯಗಳಾಗಿರಬಹುದು, ಈ ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು, ಲವ್ ಮ್ಯಾರೇಜಸ್ ಅನ್ನೋದು ಈ ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ನಾವು ಅದ್ಭುತವಾಗಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಬಹುದಾಗಿರುತ್ತೆ. ಅದೇ ರೀತಿಯಲ್ಲಿ ಮದುವೆ ಆದ ನಂತರ ಕೆಲವೊಂದು ಅಕ್ರಮ ರೀತಿಯಲ್ಲಿ ಇಟ್ಕೊಂಡಿರುವಂತಹ ವಿಷಯಗಳಾಗಿರ್ಬೋದು, ಸ್ನೇಹಗಳಾಗಿರ್ಬೋದು, ಈ ಸಂಬಂಧಗಳು ಅನ್ನೋದು ತುಂಬ ಸಮಸ್ಯೆಗಳನ್ನು ತಂದುಕೊಡುವಂತಹ ಸಾಧ್ಯತೆ ಇರುತ್ತೆ. ಈ ವಿಷಯಗಳಿಂದ ಎಷ್ಟು ದೂರ ಇದ್ದರೆ ಇವರ ಗೌರವ, ಮಾನ, ಹಣ ಈ ವಿಷಯಗಳಲ್ಲಿ ಅತ್ಯಂತ ಅದ್ಭುತವಾಗಿರುವಂತಹ ಗೌರವಯುತ ಜೀವನವನ್ನು. ಆದ್ದರಿಂದ ಇಂತಹ ವಿಷಯಗಳು, ಇಂತಹ ಸಂಬಂಧಗಳು, ಇಂತಹ ವ್ಯವಹಾರಗಳಲ್ಲಿ ಮುಖ್ಯವಾಗಿ ತಮ್ಮ ವೈವಾಹಿಕ ಜೀವನವನ್ನು ಕಾಪಾಡಿಕೊಳ್ಳಲು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಬಂದಿರುವಂತಹ ಒಂದು ಒಳ್ಳೆಯ ಹೆಸರನ್ನು ಮುಖ್ಯವಾಗಿ ಕಳ್ಕೊಳ್ಳಲು ಇವರಿಗೆ ಈ ರೀತಿ ಕೆಲವೊಂದು ಪರಿಚಯಗಳಾಗಿರ್ಬೋದು ಅಥವಾ ಸ್ತ್ರೀಯರ ಮುಖಾಂತರ ಆಗುವಂತಹ ಕೆಲವೊಂದು ಗೌರವ ಮಾನ ನಷ್ಟಗಳಾಗಿರ್ಬೋದು ಆಗಿರುತ್ತೆ. ಆದ್ದರಿಂದ ಇಂತಹ ವ್ಯವಹಾರಗಳಿಗೆ, ಇಂತಹ ಅಕ್ರಮವಾಗಿರುವಂತಹ ಈ ಸಂಬಂಧಗಳಿಗೆ ಇವರು ತಮ್ಮ ಮಾನ, ಗೌರವ, ಕುಟುಂಬ ಪ್ರತಿಷ್ಠೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೂರವಿರಬೇಕಾಗಿರುವಂತಹ ಸಾಧ್ಯತೆ ಈ ರೀತಿ ಪಾಲನೆ ಮಾಡಬೇಕಾಗಿರುತ್ತೆ. ಯಾಕಂದರೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಎಕ್ಸ್ಟ್ರಾರ್ಡಿನರಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಉಳಿತಾಯದಲ್ಲಿ ಅದ್ಭುತವಾಗಿರುತ್ತೆ. ಇವರಲ್ಲಿರುವಂತಹ ಗುರಿ, ಸಾಧನೆಗಳು ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕು, ಒಂದು ಒಳ್ಳೆಯ ಕಾರನ್ನು ಪಡೆಯಬೇಕು, ಒಂದು ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಕೋರಿಕೆಗಳ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಸ್ತ್ರೀಯರ ವಿಷಯದಲ್ಲಿ ಮೋಸ ಹೋಗುವುದಕ್ಕೆ ಅಥವಾ ಬ್ಲ್ಯಾಕ್ ಮೇಲ್ ಇತ್ಯಾದಿ ವಿಷಯಗಳ ಮುಖಾಂತರ ಈ ಕೆಲವೊಂದು ಹಣಕಾಸಿನ ಮತ್ತು ಕೋರ್ಟ್ ಕೇಸ್ ವ್ಯವಹಾರಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಜನಿಸಿರುವಂತಹ ಜಾತಕರು ಇತ್ಯಾದಿ ವಿಷಯಗಳಲ್ಲಿ ನೀವು ಫೋನಿನಲ್ಲಿ ಸಂಭಾಷಿಸುವಂತಹ ಸಂದರ್ಭಗಳಲ್ಲಾಗಿರ್ಬೋದು, ಕೆಲವೊಂದು ವ್ಯಕ್ತಿಗಳು ನಿಮ್ಮ ವೀಕ್ನೆಸ್ನ ಕಂಡುಹಿಡಿದು ನಿಮ್ಮನ್ನು ಯಾವುದೇ ರೀತಿ ಟ್ರ್ಯಾಪ್ ಮಾಡಬೇಕು ಅನ್ನೋಂಥ ಒಂದು ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಆದ್ದರಿಂದ ಕೆಲವೊಂದು ವಿಷಯಗಳನ್ನು ನೀವು ದೃಷ್ಟಿಯಲ್ಲಿಟ್ಟುಕೊಂಡು ಇಂತಹ ವಿಷಯಗಳಿಗೆ ದೂರವಾಗಿ ಇರಬೇಕಾಗಿರುತ್ತೆ. ಮತ್ತು ಅಷ್ಟಮ ಲಾಭಾಧಿಪತಿಯಾಗಿರುವಂತಹ ಗುರು ಗ್ರಹವು, ಬೃಹಸ್ಪತಿ ಗ್ರಹವು ಸಹಜವಾಗಿ ಶುಭಗ್ರಹವು ಆಗಿರೋದರಿಂದ ಶುಭ ಫಲಗಳನ್ನು ನೀಡುವಂತಹ ಅದ್ಭುತವಾಗಿರುವಂತಹ ಗ್ರಹವಾಗಿರುವುದರಿಂದ ಇವರಲ್ಲಿ ದೊಡ್ಡ ಮಟ್ಟದ ಆಶೆಗಳಾಗಿರ್ಬೋದು, ಬಯಕೆಗಳಾಗಿರ್ಬೋದು, ಸಾಧನೆ ಮಾಡೋಕ್ಕೆ ಬೇಕಾಗಿರುವಂತಹ ಪ್ರಯತ್ನಗಳಾಗಿರಬಹುದು, ಸಣ್ಣ ಪುಟ್ಟ ಕಾಂಪ್ರಮೈಸ್ ಆಗುವುದೇ ಇಲ್ಲ. ಇವರು ಏನೇ ಪ್ರತಿಯೊಂದು ವಾಹನವನ್ನು ತಗೊಂಡ್ರೂ ಅದರಲ್ಲಿ ಒಂದು ಕ್ವಾಲಿಟಿ ನೋಡ್ತಾರೆ, ಒಂದು ಮನೆ ತಗೊಂಡ್ರೂ ಅದರಲ್ಲಿ ಕ್ವಾಲಿಟಿ ನೋಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ಇರಬೇಕು, ಇದೇ ರೀತಿ ಕೆಲವೊಂದು ವಿಷಯಗಳು ಗುಣಮಟ್ಟದಾಗಿರಬೇಕು ಅನ್ನುವಂತಹ ಕೆಲವೊಂದು ಫ್ರಮ್ ದ ಸ್ಕ್ರ್ಯಾಚ್ ಯಾವುದೇ ವಿಷಯದಲ್ಲಿ ಕಾಂಪ್ರಮೈಸ್ ಆಗದೆ ಇವರು ತಮಗೆ ಇಷ್ಟವಾಗಿರುವಂತಹ ಅನುಕೂಲವಾಗಿರುವಂತಹ ವ್ಯವಸ್ಥೆಯಲ್ಲಿ ಆ ರೀತಿ ಆಶೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಕೂಡ ಪ್ರತಿ ಚಿಕ್ಕ ವಿಷಯದಲ್ಲಿಯೂ ಕೂಡ ಇವರು ಅದ್ಭುತವಾಗಿರುವಂತಹ ಗುಣಮಟ್ಟದ ಪರಿಶೀಲನೆ ಮಾಡೋದಾಗಿರ್ಬೋದು ಅಥವಾ ಆ ರೀತಿ ವಸ್ತುಗಳನ್ನು ಪಡೆಯೋದರಲ್ಲಿ, ಆ ರೀತಿ ವಸ್ತುಗಳಿಂದ ಇವರು ಆನಂದವನ್ನು ಪಡೆಯೋದು ನಾವು ವೃಷಭ ರಾಶಿಯಲ್ಲಿ ನೋಡಬಹುದು.
ಇನ್ನು ಭಾಗ್ಯ ದಶಮಾಧಿಪತಿ ಶನಿ ಪರಮಾತ್ಮ ಆಗಿರೋದರಿಂದ ಇವರಿಗೆ ಇವರ ಜೀವನದಲ್ಲಿ ಎಷ್ಟು ಸಮಸ್ಯೆಗಳಿದ್ದರೂ ಕೂಡ, ಅಂದರೆ ಲೈಫಲ್ಲಿ ಬಾಲ್ಯದಿಂದ ಇವರಿಗೆ ಈ ವೃತ್ತಿ ಉದ್ಯೋಗಗಳಲ್ಲಿ ಮಾಡುವುದಕ್ಕೆ ಅಥವಾ ವಿದ್ಯಾ ಅವಕಾಶಗಳನ್ನು ಪಡೆಯೋದಕ್ಕೆ ಎಷ್ಟು ಸಮಸ್ಯೆಗಳಿದ್ರೂ ಬಟ್ ಒಂದು ಹಂತಕ್ಕೆ ಬಂದಾಗ ಈ ಲೈಫನ್ನೇ ಟರ್ನ್ ಮಾಡುವ ರೀತಿಯಲ್ಲಿ ಕೆಲವೊಂದು ಅವಕಾಶಗಳು ಇವರಿಗೆ ಸಿಗುತ್ತೆ. ಅಂತಹ ಅವಕಾಶಗಳನ್ನು ಈ ಶನಿ ಪರಮಾತ್ಮ ವೃತ್ತಿ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಈ ಶನಿ ಪರಮಾತ್ಮ ಅವರ ಜಾತಕ ಚಕ್ರದಲ್ಲಿ ಅಥವಾ ಪರ್ಸನಲ್ ಚಾರ್ಟಲ್ಲಿ ಏನಾದರೂ ಒಳ್ಳೆಯ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಇವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ಬೋದು, ಸಾಕಷ್ಟು ಅದ್ಭುತವಾಗಿರುವಂತಹ ವಿಷಯಗಳಾಗಿರಬಹುದು ನಡೆಯುತ್ತೆ. ಅದು ಆಕಸ್ಮಿಕವಾಗಿ ನಡೆದು ಇವರ ಜೀವನದಲ್ಲಿ ಅತ್ಯದ್ಭುತವಾಗಿರುವಂತಹ ವಿಲಾಸಮಯ, ಅದ್ಭುತವಾಗಿರುವಂತಹ ವ್ಯಾಪಾರ ವಿಷಯಗಳಲ್ಲಾಗಿರಬಹುದು, ಬಿಸ್ನೆಸ್ ಮ್ಯಾಗ್ನೆಟ್ ಆಗಿ ಅಥವಾ ಒಂದು ಫಿಲ್ಮ್ ಇಂಡಸ್ಟ್ರಿ ತಗೊಂಡ್ರೆ ಅತ್ಯಂತ ಜನಾಕರ್ಷಣೆ ಹೊಂದಿರುವಂತಹ ನಾಯಕರಾಗಿ ಈ ವೃಷಭ ರಾಶಿಯಲ್ಲಿ ತಮ್ಮ ಜೀವನದಲ್ಲಿ ಉತ್ತುಂಗಕ್ಕೆ ಹೋಗ್ತಾರೆ, ಉತ್ತುಂಗ ಸ್ಥಾನಕ್ಕೆ ತಲುಪ್ತಾರೆ ಇವರಲ್ಲಿರುವಂತಹ ಕೆಲವೊಂದು ಲಕ್ಷಣಗಳಿಂದ. ಆದ್ದರಿಂದ ಈ ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಸೌಂದರ್ಯವಿದ ವಿಷಯದಲ್ಲಾಗಿರ್ಬೋದು, ತಮ್ಮಲ್ಲಿರುವಂತಹ ಇರುವಂತಹ ವಿಷಯಗಳಲ್ಲಾಗಿರ್ಬೋದು, ಮುಖ್ಯವಾಗಿ ಈ ವೃಷಭ ರಾಶಿಯವರು ಇವರು ತಗೊಳ್ಳುವಂತಹ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಮತ್ತು ತಮ್ಮ ಲೈಫನ್ನು ಒಂದು ಸಾರಿ ಏನಾದರೂ ಸಮಸ್ಯೆ ಬಂದಾಗ, ಏನಾದರೂ ಆತಂಕಗಳು ಬಂದಾಗ ಈ ಕೆಲವೊಂದು ಪರಿಹಾರಗಳ ಮುಖಾಂತರ ಈ ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದು, ಶುಕ್ರವಾರದಿಂದ ನಿಷ್ಠೆಯಿಂದ ಶ್ರೀ ಲಕ್ಷ್ಮೀ ಜಪವನ್ನು ಆರಾಧನೆ ಮಾಡುವುದು ಮತ್ತು ಲಕ್ಷ್ಮೀ ಕರಾವಲಂಬ ಸ್ತೋತ್ರವನ್ನು ನಿತ್ಯವೂ ಪಠನೆ ಮಾಡ್ತಾ ಇದ್ದರೆ ಇವರ ಜೀವನವು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಉತ್ತುಂಗಕ್ಕೆ ಮತ್ತು ಇವರ ಆಶೆಗಳು ಅತಿ ಶೀಘ್ರದಲ್ಲಿ ಈಡೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟವಾಗಿದ್ದರಲ್ಲಿ ಈ ವಿಡಿಯೋ 4 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ